ಇನ್ನು ದೇಶದಾದ್ಯಂತ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎನ್ಐಎ ತಂಡಗಳು ಫುಲ್ ಆಕ್ಟಿವ್ ಆಗಿದೆ. ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ದವರ ವಿಚಾರಣೆ ನಡೆಯುತ್ತಾ ಇದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಹೀಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎನ್ಐಎ ತನಿಖೆಗಿಳಿದಿದೆ. ಸಂಬಂಧಪಟ್ಟವರ ವಿಚಾರಣೆ ನಡೆಸ್ತಾ ಇದೆ. ಸ್ಥಳೀಯರು ದಾರಿ ತಪ್ಪಿಸಿರುವ ಬಗ್ಗೆ ಪ್ರವಾಸಿಗರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಗ್ರರ ಹಾಗೆ ಸ್ಥಳೀಯರ ಬಗ್ಗೆ ಪ್ರವಾಸಿಗರಿಂದ ಮಾಹಿತಿಯನ್ನ ಕೇಳಿ ಪಡಿತಾ ಇದ್ದಾರೆ ಎನ್ಐಎ ತಂಡ. ದಾಳಿ ಸಂದರ್ಭ ಹಾಗೆ ದಾಳಿಗೆ ಮುಂಚಿತವಾಗಿ ಏನೇನಾಗಿದೆ ಅನ್ನೋ ವಿಚಾರದ ಬಗ್ಗೆ ವಿಚಾರಣೆ ನಡೀತಾ ಇದೆ. ಆಂಧ್ರದ ಮಧುಸೂದನ್ ಪತ್ನಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎನ್ಐಎ. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸೇರಿದಂತೆ ಬೇರೆ ಬೇರೆ ಭಾಗ, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಿಗೂ ಕೂಡ ತೆರಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ. ಪಹಲ್ಗಾಮ್ಗೆ ಪ್ರವಾಸ ಹೋಗಿದ್ದವರ ವಿಚಾರಣೆ ನಡೀತಾ ಇದೆ. ಪ್ರವಾಸಿಗರ ಫೋಟೋ, ವಿಡಿಯೋವನ್ನ ಕೂಡ ಪಡೀತಾ ಇದ್ದಾರೆ. ಸಾಕಷ್ಟು ಜನ ಅದನ್ನ ಸೆರೆ ಹಿಡಿದಿರ್ತಾರೆ. ಅಂತ ವಿಡಿಯೋ, ಫೋಟೋಸ್ಗಳನ್ನ ಪಡೀತಾ ಇದ್ದಾರೆ. ಸ್ಥಳೀಯರು ಹಾಗೆ ಉಗ್ರರನ್ನ ಎನ್ಐಎ ಗುರುತಿಸ್ತಾ ಇದೆ. ದಾಳಿ ನಡೆದಂತ ವಾರದಲ್ಲಿ ಹೋಗಿ ಬಂದವರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ದಾಳಿಗೆ ಮುನ್ನ ಸ್ಥಳೀಯರಿಂದ ಉಗ್ರರಿಗೆ ಮಾಹಿತಿ ಹೋಗಿರುವಂತ ಶಂಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ದಾಳಿಯ ಸಂದರ್ಭ ಹಾಗೆ ದಾಳಿಗೂ ಮುಂಚಿತವಾಗಿ ಯಾರ್ಯಾರು ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದಾರೆ ಪ್ರವಾಸಕ್ಕೆ ಅಂತ ಫೋಟೋ ಹಾಗೆ ವಿಡಿಯೋಗಳನ್ನ ಸೆರೆ ಹಿಡಿದಿರ್ತಾರೆ, ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ. ಸಾಕಷ್ಟು ಜನರನ್ನ ಇದಾಗಲೇ ವಿಚಾರಣೆಗೆ ಒಳಪಡಿಸಿರುವುದು ಇದೆ. ಜಿಪ್ ಆಪರೇಟರ್ನು ಕೂಡ ಬಿಟ್ಟಿಲ್ಲ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತ ಅಧಿಕಾರಿ ಅವರ ಪಾತ್ರ ಏನು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇನ್ನು ಪ್ರವಾಸಕ್ಕೆ ಹೋಗಿರುವವರು, ಇವ್ರುಗಳ ವಿಚಾರಣೆ ಕೂಡ ನಡೀತಾ ಇದೆ. ಉಗ್ರ ದಾಳಿಯ ಎನ್ಐಎ ತನಿಖೆಯ ಮತ್ತಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ. ಕಾಶ್ಮೀರದಲ್ಲಿ 45 ಸದಸ್ಯರ ಎನ್ಐಎ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಐಜಿ, ಬಿಐಜಿ, ಎಸ್ಪಿ ಹಾಗೆ 7 ಡಿಎಸ್ಪಿಗಳ ತಂಡ ಕೇಂದ್ರ ಹಾಗೆ ರಾಜ್ಯ ಸಂಸ್ಥೆಗಳ ಸಹಕಾರದಲ್ಲಿ ತನಿಖೆ ನಡೀತಾ ಇದೆ. ದಾಳಿ ನಡೆದ ಸ್ಥಳದಲ್ಲಿ ಹಲವು ವಸ್ತುಗಳನ್ನ ಎನ್ಐಎ ಇದಾಗಲೇ ವಶಕ್ಕೆ ಪಡೆದುಕೊಂಡಿದೆ. ಬೈಸರನ್ ಕಣಿವೆಯಲ್ಲಿ 40 ಬುಲೆಟ್ ಕಾರ್ಟ್ರಿಜ್ಗಳನ್ನು ಜಪ್ತಿ ಮಾಡಲಾಗಿದೆ. 40 ಬುಲೆಟ್ ಕಾರ್ಟ್ರಿಜ್. ಇನ್ನು ಪ್ರತ್ಯಕ್ಷದರ್ಶಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಎನ್ಐಎ. ದಾಳಿ ವೇಳೆ ಬಚಾವಾದವರಿಂದ ವಿಡಿಯೋವನ್ನ ಸಂಗ್ರಹಿಸಲಾಗ್ತಾ ಇದೆ. ಕೆಲವರು ಮರಗಿಡಗಳ ಪೊದೆಯಲ್ಲಿ ಕುಳಿತು ವಿಡಿಯೋವನ್ನ ಮಾಡಿರೋದಿದೆ. ಏನಾಗ್ತಾ ಇತ್ತು, ಅವರ ಕಣ್ಣು ಮುಂದೆ ಯಾವ ರೀತಿಯಾಗಿ ಶೂಟೌಟ್ ನಡೀತಾ ಇತ್ತು, ಇವೆಲ್ಲವನ್ನೂ ಕೂಡ ಸೆರೆ ಹಿಡಿದಿದ್ದಾರೆ. ಅಂತ ವಿಡಿಯೋಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಹಾಗೆ ಅವರುಗಳಿಂದ ಪ್ರತ್ಯಕ್ಷದರ್ಶಿಗಳು ಬಹಳಷ್ಟು ಜನ ಇದ್ದಾರೆ, ಅವರಿಂದ ಮಾಹಿತಿಯನ್ನ ಪಡೀತಾ ಇದ್ದಾರೆ ಏನಾಗಿತ್ತು ಅನ್ನೋದ್ರ ಬಗ್ಗೆ. ಪಹಲ್ಗಾಮ್ ಉಗ್ರರ ಭೇಟಿಗಿಳಿದಿದೆ ಎನ್ಐಎ ತಂಡ. ಪಹಲ್ಗಾಮ್ನಲ್ಲಿ ಎನ್ಐಎ ತಂಡದಿಂದ ಆಪರೇಷನ್ ಆರಂಭ ಆಗಿದೆ. ಹೈಟೆಕ್ ತಂತ್ರಜ್ಞಾನದ ಉಪಕರಣಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸಲಿರುವಂತಹ ಎನ್ಐಎ 100ಕ್ಕೂ ಹೆಚ್ಚು ಸ್ಥಳೀಯ ನಿವಾಸಿಗಳ ವಿಚಾರಣೆ ಕೂಡ ನಡೆದಿದೆ. ಪಹಲ್ಗಾಮ್ನಲ್ಲಿ ಇಂಚಿಂಚು ಶೋಧವನ್ನು ನಡೆಸ್ತಾ ಇದೆ ಎನ್ಐಎ. ಆಗ್ಲೇ ಹೇಳಿದಾಗೆ ಪ್ರವಾಸಿಗರು ಸಾಕಷ್ಟು ಜನ ಇದ್ದಾರೆ, ಅವರ ವಿಚಾರಣೆ ಜೊತೆಗೆ ಸ್ಥಳೀಯ ನಿವಾಸಿಗಳಿದಾರಲ್ಲ, ವ್ಯಾಪಾರಿಗಳು, ಸ್ಥಳೀಯ ನಿವಾಸಿಗಳು ಪ್ರತಿನಿತ್ಯ ಬಂದು ಹೋಗೋರು ಪಹಲ್ಗಾಮ್ಗೆ, ಅಂತವರ ವಿಚಾರಣೆಯನ್ನ ಕೂಡ ಎನ್ಐಎ ಮಾಡ್ತಾ ಇದೆ. 100ಕ್ಕೂ ಅಧಿಕ ಅನ್ನುವಂತ ಅಂಕಿ ಸಂಖ್ಯೆಗಳು ಸಿಗ್ತಾ ಇದೆ. ಇದಾಗಲೇ ಎನ್ಐಎ ತಂಡ ಪಹಲ್ಗಾಮ್ನಲ್ಲಿ ಜೊತೆಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೀಡು ಬಿಟ್ಟು ಅಲ್ಲಿ ಪ್ರವಾಸಿಗರು ಹೋಗಿ ವಾಪಸ್ ಬಂದಿರೋರು ಎಲ್ಲರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ.